ಸಿಂಹರಾಶಿ. ಸಿಂಹರಾಶಿನವರಿಗೆ ಸಪ್ತಮ ಸ್ಥಾನದಲ್ಲಿ ರಾಹು ಮತ್ತು ಚಂದ್ರ ಇಬ್ಬರೂ ಇರತಕ್ಕಂಥದ್ದು. ಎಲ್ಲೋ ಒಂದು ಸ್ವಲ್ಪ ಸಂಬಂಧಗಳಲ್ಲಿ ನಿಮ್ಮ ಪಾರ್ಟ್ನರ್ಶಿಪ್ನಲ್ಲಿ ಒಂದು ಕಸಿವಿಸಿ, ಒಂದು ಗೊಂದಲ, ಒಂದು ಅಪನಂಬಿಕೆ ಬಂದ್ಬಿಡುತ್ತೆ ಇವತ್ತಿನ ದಿವಸ. ಎಷ್ಟೋ ವರ್ಷಗಳಿಂದ ನೋಡಿರ್ತೀರ, ಎಷ್ಟೋ ವರ್ಷಗಳ ಒಡನಾಟ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ, ಪಾರ್ಟ್ನರ್ಶಿಪ್ ಇರುತ್ತೆ. ಆದರೂ ಸಹ ಅವ್ರ ಬಗ್ಗೆ ಯಾರೋ ಹೇಳೋವಂಥ ಮಾತು ಸ್ವಲ್ಪ ಅವ್ರ ಬಗ್ಗೆ ಅಪನಂಬಿಕೆ ಬಂದ್ಬಿಡುತ್ತೆ. ನೇರವಾಗಿ ಹೋಗಿ ಯಾವುದೇ ಪ್ರಶ್ನೆ ಕೇಳೋದಕ್ಕೆ ಹೋಗಬೇಡಿ, ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತೂ ಅಷ್ಟೇ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ದೊಡ್ಡವರು ಹೇಳ್ತಾರೆ. ಅವ್ರು ತಪ್ಪೇ ಮಾಡಿರ್ಬೋದು, ಅವರು ಮನುಷ್ಯ ತಾನೇ, ನಿಮ್ಮ ಪಾರ್ಟ್ನರೇ ಅಲ್ವಾ, ಇದಕ್ಕೆ ಮುಂಚೆ ನಿಮಗೆ ಸಹಾಯ ಮಾಡಿದಾರಲ್ವಾ, ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರಲ್ವಾ. ಇದನ್ನು ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಿ, ಎಲ್ಲವೂ ಶುಭವಾಗುತ್ತೆ, ಏನೂ ತೊಂದರೆ ಇಲ್ಲ. ಹಾಗೆ ನಿಮ್ಮ ರಾಶಿನಲ್ಲಿರತಕ್ಕಂಥ ಕೇತು ಸ್ವಲ್ಪ ನಿರಾಸಕ್ತಿಯನ್ನು ಸಹ ಕೊಡ್ತಾನೆ ಇವತ್ತಿನ ದಿವಸ ನಿಮಗೆ. ಅಂದರೆ ಮಾಡತಕ್ಕಂಥ ಕೆಲಸದಲ್ಲಿ ಇಂಟ್ರೆಸ್ಟ್ ಹೊರಟೋಗುವಂಥದ್ದು, ಸ್ವಲ್ಪ ನೀವು ಅದರಿಂದ ನಿಮ್ಗೇನು ಜವಾಬ್ದಾರಿ ವಹಿಸಿರ್ತಾರೆ ಸಕಾಲದಲ್ಲಿ ಮಾಡದೇ ಇರುವಂಥದ್ದು, ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಎಚ್ಚರಿಕೆ ಕೊಡುವಂಥ ಒಂದು ಸನ್ನಿವೇಶ ಬರುತ್ತೆ. ಜಾಗ್ರತೆ ಇರಲಿ. ಅಷ್ಟಮ ಶನಿ ಆಲ್ರೆಡಿ ನಡೀತಾ ಇದೆ, ಅದರ ಬಗ್ಗೆ ಪ್ರತಿದಿನ ನಾವು ಹೇಳೋ ಅವಶ್ಯಕತೆ ಇಲ್ಲ. ಆಂಜನೇಯನ ಸ್ಮರಣೆಯನ್ನು ಮಾಡ್ಕೊಳ್ಳಿ, ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ, ಎಲ್ಲವೂ ಶುಭವಾಗುತ್ತೆ ನಿಮಗೆ.